तो गाइस आप लोग देख सकते हो। और एक बात यहाँ पे मैं आप सबको बता दूँ कि एक मिनट, इस टाइप का ही गाइस ये बहुत ही खूबसूरत बीच है, हनी बीच। और इस टाइप का ये बीच एक आता है गाइस होन्नावर में, हमें मिलता है कासरकोड। इको बीच भी है वहाँ पे, कासरकोड बीच भी। हमने ऑलरेडी अभी से 7-8 महीने पहले यहाँ की जो वीडियो, और यहाँ की नहीं, कासरकोड बीच की जो वीडियो है बना ली है। बहुत ही खूबसूरत है, बहुत ही हेवन है गाइस ऑन अर्थ। हाँ हुआ। ಫೋಟೋ ಹೊಡೆದಲ್ಲ ಯಾವಾಗ ಮಳೆಗಾಲದಲ್ಲಿ ಯಾವ ಕಲ್ಲದು ಅದಲ್ಲ ಹಾಂ ಅವಾಗ ಅವಾಗ ನೀರು ಇಲ್ಲಿ ಹೊಡಿತಾ ಇದ್ರಲ್ಲೋ, ನೆನಪಿಲ್ಲ ನಿಂಗೆ? ಅವಾಗ ಎಷ್ಟು ಮೇನ್ ಇದ್ದಿ ನೀರು ಶೇ ಇಲ್ಲಿ ಅವ್ರ 2 ಮಂದಿ ಇಲ್ಲಿದ್ರಲ್ಲ ಹಾಂ, ನೀರು ಇಲ್ಲಿ ಬರ್ತಾ ಇತ್ತು, ನೀ ಅಲ್ಲಿ ಇದ್ದೀಯಲ್ಲೋ. ಬಾ ಈಗ ನೀರು ನೋಡು, ಮಳೆಗಾಲದಲ್ಲಿ ಬರಲಿ ಆಗೋದಿಲ್ಲ ಮರ ಇಲ್ಲಿ. ಅಲ್ಲಿ 2 ಜನ ಇದ್ದಾರಲ್ಲೋ. ಲೋಕಲ್ದವರೇ ಇರ್ಬೇಕು. ಹಾಂ ಇಲ್ಲಿ ಏನೇನು ಅಲ್ಲ, ಇಲ್ಲಿ ಗ್ಯಾಲರಿ ಇತ್ತಲ್ಲ, ಗ್ಯಾಲರಿ ಏನೋ ಹೀಗೆ ಕೈ ಹಿಡಿಯೋದು ಗ್ಯಾಲರಿನೋ ಏನೇನು ಮುರಿದು ಹೋಯ್ತೇನೋ. ಇಲ್ಲೋ ಇಲ್ಲಿ ಇತ್ತು. ಇದ್ದಿದ್ಯಾ? ಹಾಂ ಕಟ್ಟಾಯ್ತಿರೋದು ಗೊತ್ತಿಲ್ಲ ಮತ್ತು. ಹೌದ್ಲೋ, ಕಟ್ಟಾಗಿದೆ ಅದೇನು ಕಟ್ಟಾಯ್ತು? ಇದು. ಉಪ್ಪು ಔಷಧಕ್ಕೆ, ಉಪ್ಪು ಔಷಧ ಅಲ್ಲ ಇದು, ಉಪ್ಪಿನ ಔಷಧನು. ಹೇಗಿದೆಯೋ ಪ್ಲೇಸ್, ವಾವ್. ಇದು ಸಾಕ್ಷಾತ್ ಸ್ವರ್ಗ ನೋಡು. ಯಾಕೆ ಹೇಳು, ಈ ಥರ ಬೀಚ್ ನಿಂಗೆ ಎಲ್ಲಿ ಇಲ್ಲ. ಅಲ್ಲಿ ನದಿ ಭಾಗ ಹೋದಿ ನಾನು, ನಮ್ಮ ಕರವಾರ ಬೀಚ್. ಈಗ ಇದಕ್ಕಿಂತ ಚಲೋ ಅಲ್ಲೋ ಬೀಚ್ ಎಲ್ಲಿದೆ ಹೇಳು, ಹೇಳಿದ್ರೆ ಹುಷಾರು ನೀನು. ಎಲ್ಲಿ? ಕಾಸರಗೋಡು. ಎಲ್ಲದು? ನಾವು ಹೋಗಿದ್ರಲ್ಲೋ ಹೊನ್ನಾವರ, ಹಾಂ ಅದು ಬೀಚ್ ಹೇಗಿದೆ. ಸೊಲೈಡಿದೆ ಇದು ನೋಡು. ನಾ ಮತ್ತೆ ನೀ ಈಜಾಡ್ಕೊಂಡು ಅಲ್ಲಿ ಹೋಗುವ, ಎಲ್ಲಿ ಅಲ್ಲಿ ಹೋಗೋ ಸತ್ತುಗುರಲ್ಲ ನೋಡಿ ಹೆಂಗಿವಿ ಆ ಸೈಡ್ ತಗೋವಿ. ಇಲ್ಲೇ ಕಾಲು ಒಳಗಡೆ ಹೋಗ್ತದೆ. ಇಲ್ಲಿ ನೋಡು, ಸೊಲೈಡ್ ಮಜಾ ಬಂತಲ್ಲ ಇಲ್ಲಿ ಬಂದ್ಮೇಲೆ. ಅದು ನಾವು ಎಲ್ಲಿ ಹೋಗಿದ್ರು ಬೆಟ್ಟ ಗಲೀಜು. ಇದು ನೋಡು ಕಡೆ ಹೇಳ್ತಾ ಅಲ್ಲ ಬನ್ನಿ. ಎಲ್ಲಿ? ಆ ಬೀಚ್. ಯಾವ ಬೀಚ್? ಅರೋಡ. ಅರವಾಡ ಏನಿಲ್ಲ ಅಲ್ಲಿ. ಹೋಗು ಅಂದ್ರೆ ಹೋಗು, ಆದರೆ ಏನಿಲ್ಲ ಅಲ್ಲಿ. हाँ, होप गाइस आप लोग इस वीडियो को एंजॉय कर रहे होंगे। हाँ हाँ, ಯಾವ ಥರ ಹೊಡಿಬೇಕಂತ ಹೇಳು. ಅಲ್ಲಿ ಮತ್ತೆ ಮಸ್ತಿದೆ ಆ ಸೈಡ್. ಎಲ್ಲಿ ತೆಗಿಬೇಕು ಹೇಳು ಫೋಟೋ, ಯಾವ ಥರ? ಇಲ್ಲಿ ನಿಲ್ತೆ. ಹಾಂ, ತಾಯಿಲ್ಲ. ಹೌದು, ನೀರು ಆಸೆ ಪಡ್ತದೋ, ಆಸೆ ನಮ್ದು ಆಸೆ ಪಡ್ತದೆ. ಬಾವಿ ಕೂಡ ಕಲ್ಲು ನೀರೇ, ಗಲೀಜ್ ನೀರಿರೋದು. ಮತ್ತೇನು, ನಾ ಹೇಳಿಲ್ಲ, ನಾ ಈಗ ಒಬ್ಬನೇ ಬಂದಿದ್ದೆ ಇಲ್ಲಿ.
यहाँ पे रख देंगे गाइस इस बैग को, अपने बैग को। ಶೂಸ್ ಮಾತ್ರ ಹಾಕಬೇಡ, ಜಾರ್ತದಲ್ಲ. थोड़े रिस्क के साथ, थोड़े खतरों के साथ चढ़ना पड़ेगा वैसे. एवरीथिंग इज स्लिपरी. ದೊಡ್ಡ ದೊಡ್ಡ ಕುರ್ಲಿ ಇದೆ, ಕುರ್ಲಿ ಕುರ್ಲಿ ಏಡಿನೋ ದೊಡ್ಡ ದೊಡ್ಡ ಇದೆ ಅಲ್ಲಿ. ಹಾಂ, ಈಗ ಎಷ್ಟು ಹೋಯ್ತು ಅಲ್ಲಿ ಒಳಗೆ? ತಿನ್ನೋದೇ ಅದು? ಏನು ಹೇಳು, ನಮ್ದು ಅಕ್ಕ ಇದ್ರು ನೋಡು. ಗೊತ್ತ ಮಿತ್ತಂದೆ ಅದು. ಹಾಂ, ಎಲ್ಲೋ ಏನು ಪವರ್ ಬ್ಯಾಂಕ್ ಅಲ್ಲ ಇತ್ತು ಚಿಕ್ಕ ಅಲ್ಲಿದೆ. ತರುಗಲ್ಲ. ಯಾಕೆ ಬೇಕು? ಫೋಟೋ ಮಾಡಿದೆ. ಹೊಡಿವ, ಅಲ್ಲಿದೆ ಬ್ಯಾಗಲ್ಲಿ. ಈಗ ನೀರು ತುಂಬ್ತಾ ಇದೆ ನಾವು. ಫೋಟೋ ಹೊಡಿದ್ಯಾ? ಹಾಂ, ಹಂಗೆ ರೆಡಿ ಹೊಡಿ. ಬರು ಕೈ ಕೊಡು, ಗಟ್ಟಿ ಇಡುವಲ್ಲ, ಅದು ಮೊಬೈಲ್ ಸೈಡ್ ಇಟ್ಟು ಬಾ ಗಟ್ಟಿ ಭ್ಯಾ ಬಾರೋ, ಈಗ ಕೊಡು. ಇರೋ ನಾನು ವಿಡಿಯೋ ಮಾಡಿ ದೊಡ್ಡ ನೀರು ಇದ್ದಾರೆ. ನಾನು ನೋಡ್ಕೊಂಡು ಚಲೋ ಈಗಲ್ಲ ಇದ್ರೆ ಇಲ್ಲ ನನಗೆ. ಈಗಲ್ಲೇ ಮುಚ್ಚಾಗಿ ಇದು. ಈಗ ನೀರು ತುಂಬ್ತಾ ಇದೆ ನಾವು ಮಧ್ಯಾಹ್ನ ಟೈಮಲ್ಲ. ಈಗ 2 ಗಂಟೆ ತನಕ ನೋಡು ನೀನು, ಇರ್ಲಿಕ್ಕೆ ಆಗೋದಿಲ್ಲ. ಹಂಗೆ ಹೋಗು, ಅಲ್ಲಿ ಖಾಲಿ ಅಂತ ಈಗ ಖಾಲಿ ಆಗೋದಿಲ್ಲ. ಅಲ್ಲಿ ನೋಡು, ಇವನು ಅಲ್ಲಿ ತನಕ ಹೋಗಿದ್ದೀನಿ ನೀರು ನೋಡಿದೆ. ಖಾಲಿ ಆಯ್ತು. ಅಲ್ಲಿ ನೋಡು, ಮುಂದೆ ನೋಡು. ಹಾಂ, ಇದು ಸರ್ ಏನು ಹೇಳು, ರಾಜಸ್ಥಾನ್ ಡೆಸರ್ಟ್ ಮರುಭೂಮಿ. ಆಗುತ್ತಿಲ್ಲ ಅಲ್ಲ. ಹೇಗದು ಗಾಳಿಗೆ? ಗಾಳಿ ಇದೆ ಅಂತ ಇರ್ಬೋದು.
ಬೀಚ್ ನೋಡು ಹೇಗೆ ಕಾಣ್ತದೆ. ಚಲೋ ಇದೆ. ಇದು ಬಂದಾಗ ಮಾತ್ರ ಮಳೆ ಇದೆಯಲ್ಲ ಅವಾಗ ಹ್ಞೂ ಮಸ್ತ್ ಇದೆಯಲ್ಲ ನೀರು ಇದೆಲ್ಲ ಅಲ್ಲ. ಅದು ಡೇಂಜರ್ ಟೈಮ್ ಬರೋದು ಇಲ್ಲಿ. ಮಲ್ತ ಫೋಟೋ ಹೊಡಿತೆ ಹೇಳ್ತಾ तो गाइस आपने इस वीडियो को एंजॉय किया होगा. इसी के साथ हमारी ये वीडियो होती है पे एंड. हनी बीच विच इज़ इन अंकोला. एंजॉइंग द मेमोरीज और रिफ्रेशिंग दी ओल्ड मेमोरीज गाइस. एक ही बात मैं यहाँ पर कहना चाहूँगा आप सभी लोगों से जो मेरी वीडियोस देखते हैं गाइस. अभी हम लोगों को यहाँ पे हल्की फुल्की तकलीफ़ें होती है, जैसे धूप हो गया और बहुत सी टायर्डनेस. तो इसके बाद जब हम लोग वीडियो अपने चैनल पे या कहीं पे भी स्टोर करके रखते हैं, फिर हम 1-2-3 साल बाद या मान के चलो 15-16 साल बाद हम लोग उस वीडियो को देखते हैं, कोई भी अपना दर्शक देखता है तो उसे बहुत ही आनंद प्राप्त होता है, खुशी मिलती है हम लोगों को भी और अपने दर्शकों को भी गाइस. तो इसे कैसे कहते हैं, इसी जो ये जो प्रोसेस है इसे कहते हैं मेमोरी. तो इसी के साथ हमारी वीडियो होती है गाइस यहीं पे एंड. होप आपने समझा होगा, कुछ सीख मिल गई होगी आप लोगों को. तो चलते हैं आगे की तरफ.